ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಚಿತ್ರದುರ್ಗದ ಸಂಸದ ಬಿಜೆಪಿಯ ಗೋವಿಂದ ಕಾರಜೋಳ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷ. ಆಶ್ಚರ್ಯ ಅನ್ಸುತ್ತಲ್ವಾ? ವಿಜೇಂದ್ರ ನಾಯಕತ್ವ ಬದಲಾಗುತ್ತಾ? ಬದಲಾಗಲೇಬೇಕು, ಬದಲಾಗೇ ಆಗುತ್ತೆ. ಇದು ಬಿಜೆಪಿಯಲ್ಲೇ ಇರುವಂತ ಭಿನ್ನಮತೀಯರ ಮಾತು. ಸರಿ, ಯಾರು ಮುಂದಿನ ರಾಜ್ಯಾಧ್ಯಕ್ಷ? ವಿ ಸೋಮಣ್ಣ ಅಂತ ಒಂದಷ್ಟು ಜನ ಅಂತಾರೆ. ನಾನೇ ಆಯ್ತೀನಿ ಅಂತ ಇನ್ನೊಂದಷ್ಟು ಜನ ಮುಂದೆ ಬರ್ತಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಸಲಹೆ, ಒಬ್ಬ ದಲಿತ ನಾಯಕನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿ ತೋರಿಸಿ. ನಿಮ್ಮ ಹಿಂದುತ್ವ ಮತ್ತೊಂದು ಮಗದೊಂದು, ಅಲ್ಪಸಂಖ್ಯಾತರ ಬಗ್ಗೆ ನಿಮ್ಗೆ ಏನಾದ್ರು ಕಾಳಜಿ ಇದೆಯಾ? ದಲಿತರ ಬಗ್ಗೆ ಮಾತಾಡ್ತಿರಲ್ಲ, ನಾನೇ ಹೆಸರನ್ನು ಕೊಡ್ತೀನಿ ರೀ. ಗೋವಿಂದ ಕಾರಜೋಳಗೆ ಏನಾಗೈತೆ? ಅವ್ರಿಗಿಂತ ಒಳ್ಳೆ ನಾಯಕ ಬೇಕಾ? ಮಾಡಿ ರಾಜ್ಯಾಧ್ಯಕ್ಷರನ್ನಾಗಿ. ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಸಂಸದರಿದ್ದಾಗ ರಾಜ್ಯಾಧ್ಯಕ್ಷರಾಗಿರ್ಲಿಲ್ವಾ? ಈಗಲೂ ಆಗಲಿ. ಎಸ್, ಇದು ದಲಿತ ಪ್ರಧಾನಿ, ಕಾಂಗ್ರೆಸ್ನ ಮುಂದಿನ ಪ್ರಧಾನಮಂತ್ರಿಯ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಘೋಷಿಸಿ ಅಂತ ಸಿದ್ದರಾಮಯ್ಯ ಅವ್ರಿಗೆ ಸವಾಲ್ ಹಾಕಿರುವಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ ಸಿದ್ದರಾಮಯ್ಯ ಕೊಟ್ಟಿರೋ ಕೌಂಟರ್. ತಾವು ಕೂತ್ಕೊಂಡಿರೋ ಕುರ್ಚಿ 4 ಕಾಲುಗಳೇ ಭದ್ರ ಇಲ್ಲ. ಇವತ್ತು ನಾಳೆ ಅಂತ ನಿಮ್ಮ ಪಕ್ಷದವರೇ ಅಲ್ಲಾಡಿಸ್ತಾವ್ರೆ. ನೀವು ದಲಿತ ನಾಯಕತ್ವದ ಬಗ್ಗೆ ಮಾತಾಡ್ತೀರಾ ಅಂತ ಕ್ಲಾಸ್ ತಗೊಂಡವ್ರೆ. ಬಿಜೆಪಿಲಿ ಬಂಗಾರು ಲಕ್ಷ್ಮಣ್ ಅವರ ಕತೆ ಏನಾಯ್ತು? ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿ ಮಾಡಿದ ತಕ್ಷಣ ಆಗೋಗ್ಬಿಡ್ತಾ? ಅವ್ರನ್ನೇ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಿಸ್ಬೇಕಿತ್ತು. APJ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದೆ ದೊಡ್ಡ ಸಾಧನೆನಾ? ಎಲ್ಲ ಬೇಡ. ಬಿಜೆಪಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗೋ ಪಕ್ಷ ಆಗಿದ್ದಿದ್ರೆ ಇಡೀ ದೇಶದಲ್ಲಿ ಲೋಕಸಭೆ ಚುನಾವಣೆ ಆಯ್ತಲ್ಲ, ಯಾರಾದ್ರೂ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನ ಘೋಷಿಸಿದ್ರ? ಯಾರೊಬ್ಬ ಮುಸ್ಲಿಂ ಮುಖಂಡರಿಗೆ ಬಿಜೆಪಿಯಲ್ಲಿ ರಾಜ್ಯದಲ್ಲೇ ಆಗಿರ್ಬೋದು ಯಾವ್ದಾರು ನಾಯಕತ್ವ ಕೊಟ್ಟಿದ್ದೀರಾ? ಸುಮ್ಮನೆ ಕೂತ್ಕೊಂಡು ಮಾತಾಡಬೇಕು ಅಂತ ಮಾತಾಡೋದಲ್ಲ ವಿಜೇಂದ್ರ ಅವರೇ ಅಂತ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟವ್ರೆ. ಇಷ್ಟೆಲ್ಲ ದಲಿತ ನಾಯಕತ್ವದ ಬಗ್ಗೆ ಮಾತಾಡೋ ನೀವು ಗೋವಿಂದ ಕಾರಜೋಳ ಅವ್ರನ್ನೇ ಮಾಡಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮೆಚ್ಕೋತೀವಿ ಅವಾಗ ನಿಮ್ನ. ಒಟ್ನಲ್ಲಿ ಅದೇನೋ ಗೊತ್ತಿಲ್ಲ, ವಿಜೇಂದ್ರ ಅವ್ರ ಟೈಮ್ ಸೇರಿ ಇಲ್ವೋ, ಬಿಜೆಪಿ ಟೈಮ್ ಸೇರಿ ಇಲ್ವೋ. ಒಂದ್ ಕಡೆ ಬಿಜೆಪಿಯವರೇ ಗುಮ್ತಾವ್ರೆ ಭಿನ್ನಮತೀಯರು, ಇನ್ನೊಂದ್ ಕಡೆ ವಿಜೇಂದ್ರ ಅವರು ಬೇರೆ ಪಕ್ಷಗಳ ಬಾಯಿಗೆ ಆಹಾರ ಹಾಕ್ತಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ವೀಕ್ಷಕರೇ, ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ? ಕಾಂಗ್ರೆಸ್ ಸರ್ಕಾರದ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾಕಾಗೋಯ್ತಾ ಬೆಲೆ ಏರಿಕೆ? ಎಂಥವ್ರು ನಾಯಕತ್ವ ಬರಬೇಕು, ಎಂಥವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಬೇಕು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.